ಮೋದಿ ಅವರು ಕರ್ನಾಟಕಕ್ಕೆ ಬಂದು ಏನು ಮಾಡಂಗಿಲ್ಲ, ಶೋಕಿ ಮಾಡಕ್ ಬರ್ಬೇಕು ಅವ್ರಷ್ಟೇ. ಪುಕ್ಕಟೆ ದುಡ್ಡು ತಗೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ನಮ್ ತೆರಿಗೆ ಹಣದಲ್ಲಿ ಸುಮ್ನೆ ಪುಕ್ಕಟೆ ಪ್ರಚಾರ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಜನಗಳೆಲ್ಲ ಅರ್ತಿದ್ದಾರೆ. ಈ ಕರ್ನಾಟಕದ ಹೆಂಗಾಗೈತೋ ತೀರ್ಪು, ದೇಶದಲ್ಲಿ ಈ ಬಿಜೆಪಿನ ಕಿತ್ತೊಗ್ದು ಕಾಂಗ್ರೆಸ್ನ ಬಹುಮತದಿಂದ ತಂದ್ಕೊಡ್ತಾರೆ. ಈ ಜನಗಳೇ ಸಾಕ್ಷಿ. MP ಎಲೆಕ್ಷನ್ ನಲ್ಲಿ 25 ಸ್ಥಾನಗಳು ಗೆಲ್ತೀವಿ ಕಾಂಗ್ರೆಸ್, ಅನುಮಾನನೇ ಇಲ್ಲ. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಲ್ವಾ ಸರ್ ಲೋಕಸಭೆ? ಮೋದಿ ಮುಖ ನೋಡಿ ಓಟ್ ಹಾಕುದಿಲ್ಲ. ಈಗ ಆಲ್ರೆಡಿ ಒಂದ್ ಇಂಜಿನ್ ಹೋಗಿದೆ, ಡಬಲ್ ಇಂಜಿನ್ ಅಲ್ಲಿ ಒಂದ್ ಇಂಜಿನ್ ಹೋಗಿದೆ, ಇನ್ನೊಂದು ಇಂಜಿನ್ ಹೋಗೋದು ಬಾಕಿ ಇದೆ. ಇದರಲ್ಲಿ ಏನು 100% ಹೋಗೋ ಗ್ಯಾರಂಟಿ ಇದೆ. ಅವರಿಗೆ ಗೊತ್ತಾಗಿದೆ. ಇಲ್ಲಿ ಮೋದಿ ಅವರು ಬಂದು ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ಪ್ರಚಾರ ಮಾಡಿದ್ರು. ಅವ್ರಿಗೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಈಗ ಸೆಂಟ್ರಲ್ ಅಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ. 2000 ನೋಟ್ ಹೆಂಗ್ ಹೋತು ಹಂಗೆ ಮೋದಿನೂ ಫ್ಲಾಪ್ ಆಗಿದ್ದಾರೆ. ಅವ್ರು ಏನು ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ. ಎಲ್ಲ ಹಗರಣಗಳು 40